ಇವತ್ತಿನ ಈ ಒಂದು ಕಾರ್ಯಕ್ರಮದ ಒಂದು ಸಮಿತಿಯನ್ನು ಮಾಡಿಕೊಂಡ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀ ವಿದ್ಯಾಶಂಕರ್ ಅವರೇ, ಸನ್ಮಾನಿತ ಗಣ್ಯ ವ್ಯಕ್ತಿಗಳೇ, ಎಲ್ಲ ಆತ್ಮೀಯರೇ, ತಾಯಂದಿರೇ, ಮಕ್ಕಳೇ, ಸಾಕಷ್ಟು ಸಮಯ ಆಗಿದೆ. ಎಲ್ಲರ ಮಾತುಗಳನ್ನ ತಾವು ಕೇಳಿರುವಂತಹ ನಮ್ಮ ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ಕರ್ನಾಟಕದ ಉತ್ತರದಲ್ಲಿ ಮಠಗಳು ತಮ್ಮದೇ ಆದಂತಹ ಸೇವೆಯನ್ನ ನಿರಂತರವಾಗಿ ಸಲ್ಲಿಸಿಕೊಂಡು ಬರುವಂತಹ ಪರಂಪರೆ ಬಹಳಷ್ಟು ಸಾವಿರಾರು ವರ್ಷಗಳಿಂದಲೂ ಕೂಡ ನಡೆಕೊಂಡು ಬರ್ತಾ ಇದೆ. ಆ ಪರಂಪರೆಯನ್ನು ಅನುಸರಿಸಿ ನೋಡಿದಾಗ ಕೊಡಗಿನಲ್ಲಿ ನೂರಾರು ಮಠಗಳು ನೂರಾರು ವರ್ಷಗಳಿಂದಲೂ ಕೂಡ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಮಠಗಳು ಯಾವತ್ತೂ ಕೂಡ ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡು ಬರುವಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಆ ಪರಂಪರೆಯಲ್ಲಿ ಇವತ್ತು ಈ ಕಲ್ಲು ಮಠವು ಕೂಡ ಒಂದು 3-4 ಶತಮಾನಗಳ ಹಿಂದೆಯೇ ಪ್ರಾರಂಭವಾದಂತಹದ್ದು. ಇಲ್ಲಿ ಹಿಂದೆ ಮಹಾಂತ ಸ್ವಾಮಿಗಳು ಅಂತ ಕೂಡ್ಲಿಗೆಯಿಂದ ಬಂದಂತಹ ಅವರು ಇಲ್ಲಿ ತಮ್ಮ ಅಸ್ತಿತ್ವವನ್ನು ಬೆಳೆಸಿದಂತಹ ಅವರು ಇಲ್ಲಿ ಕಲ್ಲು ಮಠ ಇದೆ. ನೀವು ಯೋಚನೆ ಮಾಡಬೇಕು, ಈ ಮಲೆನಾಡು ಪ್ರದೇಶದಲ್ಲಿ ಕಲ್ಲು ಕಾಣದೇ ಇಲ್ಲ. ಇಲ್ಲಿ ಬಹಳ ದೂರದಲ್ಲಿ ಬರಬೇಕಾದ್ರೆ ಬೆಟ್ಟದಲ್ಲಿ ಒಂದು ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ ಹೊರತು ಬೇರೆಲ್ಲೂ ಕೂಡ ಬಂಡೆಗಳು ಕಾಣ್ತಾ ಇಲ್ಲ. ಆದ್ರೆ ಆ ಕಾಲದಲ್ಲೇ ಒಂದು ಬಹು ದೊಡ್ಡವಾದಂತ ಗಟ್ಟಿಯಾದಂತ ಕಲ್ಲಿನಿಂದಲೇ ಮಠವನ್ನ ಕಟ್ಟುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅವರಿಂದ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ಊಹಿಸಿಕೊಳ್ಬೇಕಾಗಿರುವಂತಹದ್ದು. ಅಂತಹ ಕಲ್ಲು ಮಠವನ್ನ ಸ್ಥಾಪಿಸಿದಂತಹ ಮಹಾಂತ ಸ್ವಾಮಿಗಳ ಆದಿಯಾಗಿ ಸೋಮಶೇಖರ ಸ್ವಾಮಿಗಳವರು, ಆನಂತರ ಬಂದಂತಹ ನಂಜುಂಡ ಸ್ವಾಮಿಗಳವರು, ಇವರ ಗುರುಗಳು. ಇವತ್ತೇನು ನಾವೆಲ್ಲ ಅವರಿಗೆ ಪೀಠಾಧಿಕಾರನ ಸುವರ್ಣ ಮಹೋತ್ಸವ ಮಾಡ್ತಾ ಇದೀವಲ್ಲ, ಮಹಾಂತ ಸ್ವಾಮಿಗಳವರು ಅವರನ್ನ ಕೊಟ್ಟಂತಹ ಹಿಂದಿನ ನಂಜುಂಡ ಸ್ವಾಮಿಗಳವರು ಬಹಳ ಕಠಿಣವಾಗಿದ್ದಂತಹ ಅವರಿಗೂ ನಮ್ಮ ಸಿದ್ಧಗಂಗಾ ಮಠಕ್ಕೆ ಅವಿನಾಭಾವ ಸಂಬಂಧ ಇದ್ದಂತಹದ್ದು. ಅವರು ವರ್ಷದಲ್ಲಿ 2-3 ತಿಂಗಳ ಕಾಲ ಸಿದ್ಧಗಂಗೆ ಬಂದಂತಹವರು ಈ ಕಡೆಗೆ ಬರ್ತಾನೆ ಇಲ್ಲ. ಬಹಳಷ್ಟು ದಿವಸಗಳ ಕಾಲ ಶ್ರೀ ಮಠದಲ್ಲೇ ಇರ್ತಾ ಇದ್ದಂತಹ ಅವರು, ಶ್ರೀ ಮಠದ ಸಂಪರ್ಕದಲ್ಲೇ ಇದ್ದಂತಹ ಅವರಾಗಿರ್ತಾ ಇದ್ರು. ಪೂಜ್ಯರನ್ನು ಕೂಡ ಬಹಳ ಹತ್ತಿರದಿಂದ ಅವರು ಯಾವತ್ತೂ ಹತ್ತಿರ ಜೊತೆನೆ ಇಟ್ಕೊಂಡಂತಹ ಅವ್ರು ಯಾರಿಗೂ ಕೂಡ ಬಹಳ ನಿರಂತರವಾಗಿ ನೇರವಾಗಿ ಹೇಳುವಂತ ಮನೋಭಾವ ಸ್ವಭಾವ ಇರ್ತಾ ಇತ್ತು. ಇವತ್ತು ಕಲ್ಲಮಠ ಸ್ವಾಮಿಗಳವ್ರಿಗೆ ಏನು ನನಗೆ ಬಹಳ ಕಠಿಣವಾಗಿ ಹೇಳ್ತಾ ಇದ್ರು, ಬಹಳ ನೇರವಾಗಿ ಹೇಳ್ತಾ ಇದ್ರು ಅನ್ನೋ ಮಾತಿದಲ್ಲ, ಅವ್ರಿಗಷ್ಟೇ ಹೇಳ್ತಾ ಇರಲಿಲ್ಲ. ನಮ್ಮ ಶಿವಕುಮಾರ್ ಮಹಾಸ್ವಾಮಿಗಳವರು ಕುರಿತು ಹೇಳ್ತಾ ಇದ್ರು ಅಂತ ಅವ್ರಿಗೆ. ಅವರು ಒನ್ನಪ್ ಮೇಷ್ಟ್ರು ಅಂತ ಇರ್ತಾ ಇದ್ರು ಜೊತೆಲಿ. ಒನ್ನಪ್ ಮೇಷ್ಟ್ರ ಜೊತೆಲಿ ಯಾವಾಗ್ಲೂ ಹೋಗ್ತಾ ಇದ್ರು, ಅವ್ರ ಜೊತೆಲೇ ಇರ್ತಾ ಇದ್ರು. ಯಾವಾಗ್ಲೂ ರಾತ್ರಿ ಅವ್ರನ್ನ ಮಳೆ ಮಟ್ಟಕ್ಕೆ ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮನೆಗೆ ಹೋಗೋವರೆಗೂ ಜೊತೆಲಿ ಇರ್ತಾ ಇದ್ರಂತೆ. ಪೂಜ್ಯರು ಒಂದು ಸಾರಿ ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಇನ್ನು ಪೂಜೆ ಮನೆಗೆ ಹೋಗಿಲ್ಲ, ಬಾಗಿಲಲ್ಲಿ ನಿಂತ್ಕೊಂಡು ಒನ್ನಪ್ ಮೇಷ್ಟ್ರು ಮಾತನಾಡ್ತಾ ಇದ್ರಂತೆ. ಮಾತನಾಡ್ತಾ ಇರ್ಬೇಕಾದ್ರೆ ನಂಜುಂಡ ಸ್ವಾಮಿಗಳು, ಪೂಜೆಗೆ ಹೋಗೋ ವೇಳೆನೋ ಲೌಕಿಕವೇ, ಇನ್ನು ಹೋಗಕ್ಕಾಗದಿಲ್ಲ ಅಂತ ಹೇಳಿ ಅವರಿಗೆ ಪೂಜ್ಯರು ಪ್ರಶ್ನೆ ಮಾಡಿದ್ರಂತೆ. ಆ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಅಂತಹ ಹಿರಿಯ ಶ್ರೀಗಳವರಾಗಿ ಇವರನ್ನ ಬಹಳಷ್ಟು ತಿದ್ದಿ ನೀಡುವಂತ ಕೆಲಸವನ್ನ ನಂಜುಂಡ ಸ್ವಾಮಿ ಮಾಡ್ಕೊಂಡು ಬಂದಂತಹ ಅವರು. ನಂಜುಂಡ ಸ್ವಾಮಿಗಿದ್ದಂತ ಕಷ್ಟ ಮಾನ್ ಸ್ವಾಮಿಗೇನಿಲ್ಲ. ನಾವು ಊಹೆ ಮಾಡ್ಕೊಂಡ್ರೆ ನಂಜುಂಡ ಸ್ವಾಮಿ ಹೇಗಿದ್ರು ಅಂದ್ರೆ ಊಹೆ ಮಾಡ್ಕೊಳ್ಳೋದು ಕಷ್ಟ. ಅವ್ರ ಮುಂದಕ್ಕೆ ಬಂದವ್ರಿಗೆ ಇವ್ರ ಕಷ್ಟ ಅವ್ರಿಗೆ ಇರೋದಿಲ್ಲ. ಆ ಕಷ್ಟ ಯಾವಾಗಲೂ ಇರ್ತವೆ ಅಂತ ಹೇಳೋದಕ್ಕೂ ಸಾಧ್ಯ ಆಗೋದಿಲ್ಲ. ಆ ಚಕ್ರದಂತೆ ಸುತ್ತಾ ಇರ್ತವೆ, ಕಷ್ಟ ಆಗ್ಲಿ ಸುಖ ಆಗ್ಲಿ ಬರ್ತಾನೆ ಇರ್ತವೆ. ಮಹಾನ್ ಸ್ವಾಮಿಯವರು ಮಾತನಾಡ್ತಾ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಡ್ತಾ ಬರೀ ಕಷ್ಟವನ್ನೇ ಹೇಳ್ಕೊಂಡೇ ಹೊರತು ಅವ್ರು ಸುಖವಾಗಿದ್ದು ಹೇಳ್ಕೊಂಡೇ ಇಲ್ಲ. ಸುಖನೇ ಇದೆ ಅವ್ರ ಜೀವನದಲ್ಲಿ, ಇಲ್ಲ ಅಂತ ಹೇಳಕ್ ಆಗದೇ ಇಲ್ಲ ಅವ್ರಿಗೆ. ಬರೀ ಕಷ್ಟ ಕಷ್ಟ ಅನ್ನೋದೇ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಯಾರಿಗೆ ಕಷ್ಟ ಇಲ್ಲಪ್ಪ ಅಂತ ಜಗತ್ತಿನಲ್ಲಿ ಅಂತಂದ್ರೆ ಇಬ್ಬರಿಗೆ ಮಾತ್ರ ಕಷ್ಟ ಇರುವಂತೆ. ಯಾರಿಗೆ ಅಂದ್ರೆ ಹುಟ್ಟದೇ ಇರೋವನಿಗೆ, ಸತ್ತಿರೋವನಿಗೆ ಅಷ್ಟೇ. ಬದುಕಿರೋವನಿಗೆ ಕಷ್ಟ ಇದ್ದೇ ಇರ್ತದೆ. ಯಾರೇ ಆಗ್ಲಿ ಎಂತವನೇ ಆಗ್ಲಿ ಅವನ ಜೀವನ ಕಷ್ಟ ಅನ್ನೋದ್ರಲ್ಲಿ ಇರಲೇಬೇಕಾಗಿರುವಂತಹದ್ದು. ಆದ್ರೆ ಕಷ್ಟಗಳನ್ನೆಲ್ಲವನ್ನ ಸಹಿಸಿಕೊಂಡು ತಾನು ತನ್ನ ಮಾಡುವಂತ ಕರ್ತವ್ಯಗಳಿದೆಯಲ್ಲ, ಅದು ಅತ್ಯಂತ ಮುಖ್ಯವಾಗಿರುವಂತಹದ್ದು. ಆ ನಿಟ್ಟಿನಲ್ಲಿ ಮಹಾಂತ ಸ್ವಾಮಿಗಳವರು 50 ವರ್ಷಗಳಿಂದ ನಿರಂತರವಾಗಿ ಈ ಮಠದ ಅಭಿವೃದ್ಧಿಯನ್ನ ಒಂದಲ್ಲ ಒಂದು ಹಂತದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಈ ಮಠವನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಇವತ್ತು ಮಠವನ್ನು ಕೂಡ ಬಹಳ ಚೆನ್ನಾಗಿ ಕಟ್ಟಿ ಬಂದವರಿಗೆ ಆಶ್ರಯವನ್ನ ಕೊಡುವಂತಹದ್ದು. ಅವ್ರೇನಿದ್ರೆ ಇವತ್ತು ನಾನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡಿ ಸಂತೋಷ. ಅವ್ರು ಮಾಡಬೇಕಾಗಿರುವಂತಹದ್ದು ಯಾರು ಹೇಳೋರ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿದೆ. ಅವರಿಗೆ ಅವ್ರು ಆರೇ ಮುಂದೆ ಚಿಂತೆ ಹಾಕೊಂಡಿದ್ದಾರೆ, ಯಾರ್ಯಾರು ಏನೇನು ಹಾಕಿದಾರೆ, ಅರ್ಜಿ ಹಾಕಿದಾರೆ ಗೊತ್ತಿಲ್ಲ. ಅವರೆಲ್ಲ ಈಗಾಗಲೇ ಯಾರೋ ಹೇಳಿರ್ಬೇಕು, ಮಾಡಿ ಸ್ವಾಮಿಗಳೇ ನಾನು ಇರ್ತೀನಿ ಅಂತ ಹೇಳಿರ್ತಾರೆ. ಅವ್ರಿಗೆ ಅದು ಗಮನದಲ್ಲಿ ಇಟ್ಕೊಂಡು ಅವ್ರು ಇವತ್ತು ಅವನ್ ಮಾತನ್ನ ಹೇಳಿರುವಂತಹ ಅವ್ರಿಗೊಂದು ಆಸೆ ಇತ್ತು. ಅವರಿಗೆ ಇಲ್ಲಿ ಶಾಲೆ ಮಾಡುವಂತಹ ಸಂದರ್ಭದಲ್ಲಿ ಮಾಡಿದ್ರು, ಕಷ್ಟಪಟ್ಟೆಲ್ಲ ಕಟ್ಟಿದ್ರು. ಜೊತೆಗೆ ಒಂದು ಹಾಸ್ಟೆಲ್ ಮಾಡ್ಬೇಕು, ಮಕ್ಕಳಿಗೆ ಆಶ್ರಯ ಕೊಡಬೇಕು ಅನ್ನುವಂತ ತುಂಬಾ ಅಪೇಕ್ಷೆ ಅವ್ರಿಗಿತ್ತು. ಆದ್ರೆ ಈ ಭಾಗದಲ್ಲಿ 6 ಮಕ್ಕಳು ಬರದೇ ಇದ್ದಾಗ ಬಹಳ ನೊಂದುಕೊಂಡು ದುಃಖದಿಂದ ಒಂದು ಹಾಸ್ಟೆಲ್ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತ ಬಹಳ ಚಿಂತನೆಯನ್ನು ಮಾಡುವಂತ ಕೆಲಸವನ್ನ ಕೂಡ ಅವರು ಮಾಡ್ಕೊಂಡು ಬಂದಂತಹ ಅವರು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರು ಆ ಮಠದ ಅಭಿವೃದ್ಧಿಯನ್ನ, ಇವತ್ತು ಅವರ ಮಠದಲ್ಲಿ 30 ಎಕರೆ ಗದ್ದೆ ಒಳ್ಳೆಯದನಿಗೆ ಮುಳುಗಡೆಯಾಗಿ ಹೋಯಿತು. ಉಳಿದಂತ 50 ಎಕರೆಯನ್ನು ಕೂಡ ಅದನ್ನ ಆಬಾದು ಮಾಡಿ ಚೆನ್ನಾಗಿ ರೂಢಿಸಿಕೊಂಡು ಕಷ್ಟಪಟ್ಟು ವ್ಯವಸಾಯ ಮಾಡುವಂತ ಕೆಲಸವನ್ನ, ಕಾಫಿಯನ್ನು ಬೆಳೆಸುವಂತಹದ್ದು
ಬೇರೆ ಬೇರೆ ಚಟುವಟಿಕೆಯನ್ನು ಮಾಡುವಂತ ಕೆಲಸವನ್ನು ಅವರು ನಿರಂತರವಾಗಿ ಮಾಡುವ ಜೊತೆಲಿ ಅವರು ಧಾರ್ಮಿಕವಾದ ಸಂಸ್ಕಾರವನ್ನು ಕೊಡುವಂತ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ಯಾರೇ ಸಿಗ್ಲಿ ಎಂಥವರೇ ಸಿಗ್ಲಿ ಸಮಾಜದವ್ರು ಸಿಕ್ಕಿದಾಗ ನೀನ್ ಹಿಂಗ ಹಾಕೊಡ್ಬೇಕು, ಲಿಂಗ ಪೂಜೆ ಮಾಡ್ಬೇಕು, ಎಲ್ಲ ತೆಗಿಯುತ್ತೆ ಅದೇ ಮುಟ್ಟೆ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವಾಗ ನೇರವಾಗಿ ಮಾತನಾಡಿ ಆ ರೀತಿಯ ಒಂದು ವಿಶೇಷ ಗುಣವನ್ನ ಇಟ್ಕೊಂಡಿದ್ದಾರೆ. ಅವರ ಬಗ್ಗೆ ಹೇಳುವಂತ ಅಗತ್ಯ ಇಲ್ಲ, ಇಲ್ಲೆಲ್ಲ ಹೇಳ್ತಾ ಇದ್ರು. ಅವರಲ್ಲಿ ಒಂದು ಚಾಕಚಕ್ಯತೆ ಇದೆ, ಬಹಳ ಚಾಕಚಕ್ಯತೆ ಅಂದ್ರೆ ಎಂತವ್ರನ್ನ ಮಾತನಾಡಿಸ್ಬೇಕು, ಎಂತವ್ರನ್ನ ಕೈ ಬಿಚ್ಚಿಸ್ಬೇಕು ಅವ್ರಿಗೆ ಅಂತ ಒಂದು ಶಕ್ತಿ ಇರುವಂತವ್ರು ಯಾರಾದ್ರೂ ಒಬ್ರು ಸ್ವಾಮಿದ್ದಾರೆ ಅಂದ್ರೆ ಅವ್ರ ಮನ್ಸ್ವಾಮಿ ಒಬ್ಬರು ಯಾರ ಕೈಲೂ ಮಾಡಕ್ ಆಗೋದಿಲ್ಲ ಆ ಕೆಲಸವನ್ನ. ಅವ್ರ ಅಂತ ಒಂದು ವಿಶೇಷ. ಆಮೇಲೆ ಅವ್ರಿಗೆ ಒಂದಾರ ವರ ಯಾವ್ದಪ್ಪ ಅಂತಂದ್ರೆ ಬಹಳ ಬುದ್ಧಿ ಇದೆ, ಸ್ಮರಣ ಶಕ್ತಿ ಜಾಸ್ತಿ ಇದೆ ಅವರಲ್ಲಿ. ಎಷ್ಟು ಸ್ಮರಣ ಶಕ್ತಿ ಅಂತಂದ್ರೆ ಅವರಲ್ಲಿ ಯಾರು ಎಷ್ಟೋ ವರ್ಷದಲ್ಲಿ ನಾವು ಕೇಳ್ತೀವಿ, ನಾವು ಮೊನ್ನೆ ಕೇಳಿದ ಹೆಸರೇ ಹೇಳಕ್ ಆಗೋದಿಲ್ಲ ಅವ್ರಿಗೆ. ಎಷ್ಟೋ ವರ್ಷದ ಹೆಸರನ್ನ, ಮನೆಗಳನ್ನ, ಅವ್ರ ಹೆಸರುಗಳನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಅವ್ರನ್ನ ಕರೆದು ಮಾತನಾಡಿಸುವಂತ ವಿಶೇಷ ಗುಣ ಅವರಲ್ಲಿ ಇದೆ. ಇವತ್ತು ಹೇಳ್ತಾ ಇದ್ರೆ ಮರವು ಒಂದು ವರ ಅಂತಾರೆ, ಆದ್ರೆ ನಮ್ ಕಲ್ಲುಮಠ ಸ್ವಾಮಿಗೆ ಆ ಮರ ಇಲ್ಲದೆ ಇರೋದೇ ಒಂದು ವರ ಆಗ್ಬಿಟ್ಟದ ಅವ್ರಿಗೆ ಜಾಸ್ತಿ ಯಾವ್ದು. ಆ ರೀತಿಯಲ್ಲಿ ಇಟ್ಕೊಂಡು ಅವ್ರ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರ ಒಂದು ಸೇವೆಯನ್ನ ಗುರುತಿಸಿ ನೀವೆಲ್ಲರೂ ಕೂಡ ಅವ್ರ 50 ವರ್ಷದ ನಿರಂತರವಾಗಿ ಈ ಮಠವನ್ನ ಬೆಳೆಸ್ಕೊಂಡು ಬಂದಿದ್ದಾರೆ. ಮೊನ್ನೆ ತಾನೇ ಗವಿಮಠದ ಸ್ವಾಮಿಗಳೆಲ್ಲ ಮಾತನಾಡ್ತಾ ಒಂದು ಮಾತನ್ನ ಹೇಳ್ತಾ ಇದ್ರು. ಅವ್ರು ಯಾವ್ದೋ ಸ್ವಾಮಿಗಳ 25ನೇ ವರ್ಷದ ಕಾರ್ಯಕ್ರಮ ಇರಬೇಕು, ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ರು. ಅವರು ಯಾರೋ ಒಬ್ಬರು ಭಕ್ತರು ಬಂದು ಕೇಳಿದ್ರಂತೆ, 1 ವರ್ಷ ಆಗಿತ್ತಂತೆ ಮಠ ಸ್ವಾಮಿಗಳಾಗಿ ಅವರು ಜವಾಬ್ದಾರಿಯಿಂದ 1 ವರ್ಷ ಮುಕ್ತಾಯ ಆಗಿತ್ತಂತೆ. ಆಗ ಅವ್ರು ಬಂದು ಬುದ್ಧಿ, ನೀವು 1 ವರ್ಷ ಚೆನ್ನಾಗಿ ನಡ್ಸ್ಕೊಂಡು ಬಂದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ಬೇಕು ಅಂದಂತೆ. ಆ ಸ್ವಾಮಿಗಳು ಹೇಳಿದಂತೆ, ಅಯ್ಯ ನಾನು 1 ವರ್ಷ ಬಿಟ್ಟಿದೆಯಲ್ಲಪ್ಪ, ನಿನಗೆ ಅಭಿನಂದನೆ ಸಲ್ಲಿಸ್ಬೇಕಣ್ಣ ನಾನು ಅಂತ ಹೇಳ್ತಾ ಇದ್ರಂತ ಅವ್ರಿಗೆ. ಇಲ್ಲಿ ನೋಡಿದಾಗ 50 ವರ್ಷದಿಂದ ಅವರು ಚೆನ್ನಾಗಿ ಸೇವೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನೀವು 50 ವರ್ಷದಿಂದ ಅವರಿಗೆ ಸಹಕಾರವನ್ನ ಭಕ್ತರು ನೀವೆಲ್ಲ ಕೊಟ್ಕೊಂಡು ಬರುವಂತ ಕೆಲಸವನ್ನ ಅವರಿಗೆ ನಿರಂತರವಾಗಿ ಮಾಡುವಂತ ಕೆಲಸವನ್ನ ಮಾಡಿದಿರಿ. ಅದೇ ರೀತಿಯಲ್ಲಿ ಅವರಿಗೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರ ಆಶೀರ್ವಾದ ಬಹಳ ಯಾವನವರು ನಗನಂತ ಮಾತನಾಡುವಂತಹ ನಗುವ ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ನಗಿಸುವ ಕಲೆಯನ್ನೇ ಬೆಳಿಕೊಳ್ಳು ಅಂತ ಹೇಳ್ತಾರೆ. ಅದು ನಗದು ನಗಿಸೋದು ಒಂದು ಕಲೆ ಅಂತ ಹೇಳ್ತಾರೆ. ಆ ಕಲೆ ಯಾವತ್ತು ಕರಗತ ಆಗಿರುವಂತಹದ್ದು ಅಂದ್ರೆ ನಾವು ಮಹಾಂತ ಸ್ವಾಮಿಯವರಿಗೆ ಕರಗತ ಆಗಿರುವಂತಹದ್ದು. ಇಲ್ಲಿ ಸನ್ಮಾನ ಮಾಡುವಾಗ ಹೇಳ್ತಾ ಇದ್ರು ಅವ್ರಿಗೆ, ಈ ಸನ್ಮಾನ ಮಾಡ್ತಾ ಇದ್ರೆ ಖಾಲಿ ಕವರ್ ಏನು ಇಲ್ಲ ಅಂತ ಹೇಳ್ತಾ ಇದ್ರು. ಸನ್ಮಾನ ಮಾಡೋದಷ್ಟೇ ತುಂಬಾ ಅಂತ ಹೇಳ್ತಾ ಇದ್ರು. ಎಲ್ಲೇ ಅಂತ ಸಂದರ್ಭದಲ್ಲಿ ಒಂದು ಹಾಸ್ಯ ಮಾಡುವಂತಹದ್ದು, ನಗಿಸುವಂತಹ ಒಂದು ಮನೋಭಾವ ಕಲ್ಲುಮಠದ ಸ್ವಾಮಿಗಳಿದೆ.